ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೆಲ್ಲ ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ಬೋರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೆಲ್ಲ ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ಬೋರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೆಲ್ಲ ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ಬೋರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ.
ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ವರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ವರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ. ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ. ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ ಮುಂದಿನ 2.5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಇದನ್ನ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಿದ್ದೀನಿ ಅಂತ ಸಿಎಂ ಸಲಹೆಗಾರ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಅವತ್ತು ಕೂಡ ಇದನ್ನೇ ಹೇಳಿದ್ದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಇಲ್ಲ, ಶಾಂತಿ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಬದಲಾವಣೆಯನ್ನು ಹೈಕಮಾಂಡ್ ಶಾಸಕಾಂಗ ಸಭೆ ಮಾಡುತ್ತೆ. ನಮ್ಮ ಮುಂದೆ ಇರೋದು ಮುಂದಿನ ಬಜೆಟ್ ಅಂತ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕ್ರಾಂತಿನೇ ಆಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿಯನ್ನು ವರ್ಡ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಅದೇನಾರ ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡ್ ಮಾಡುತ್ತೆ, ಅದು ಶಾಸಕಾಂಗ ಪಕ್ಷ ಮಾಡುತ್ತೆ. ಅದಕ್ಕೆ ಈಗ ಚಿಂತೆ ಮಾಡಬೇಡಿ. ನಮ್ಮ ಮುಂದೆ ಇರೋದು
ಮುಂದಿನ ವರ್ಷದ ಬಜೆಟ್ ಕೊಡೋದು, ಒಳ್ಳೆ ಆಡಳಿತ ಕೊಡೋದು. ಸಿದ್ದರಾಮಯ್ಯನವರು ನಾವು ಮೊನ್ನೆ ಎಲ್ಲ ಕೂತು ಮಾತಾಡಿದ್ದೇವೆ, ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಮತ್ತು ಈಗಾಗಲೇ ಭ್ರಷ್ಟಾಚಾರದ ವಿಚಾರದಲ್ಲೂ ಕ್ಲಾರಿಫೈ ಮಾಡಿದ್ದಾರೆ ಲೋಕಾಯುಕ್ತರು. ಅದು 2019ನಲ್ಲಿ ಕೊಟ್ಟಂಥ ವರದಿ ಬಗ್ಗೆ ಅಂತಲೇ ಹೇಳಿದ್ದಾರೆ. ಅದಕ್ಕೆ ಇದು ಅನಾವಶ್ಯಕವಾದ ಇದನ್ನು ಮಾಡೋದು ಬೇಡ, ಒಳ್ಳೆ ಆಡಳಿತ ಕೊಡಬೇಕು. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನಾ ಹೇಳಿದ್ನಲ್ಲ, ಯಾವ ಕ್ರಾಂತಿನಾಗಲ್ಲ, ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ. ಕ್ರಾಂತಿ